23 ವರ್ಷ ಆಗಿದೆ ಅಪ್ಪು ಮೊದಲನೇ ಬಾರಿ ರಿಲೀಸ್ ಆಗಿ ಅಂತ ಅನ್ಸೋದೇ ಇಲ್ಲ. ಅಂದ್ರೆ ಈಗ ಒಂದು ನ್ಯೂ ಟ್ರೆಂಡ್ ಇದೆ ಗೊತ್ತಾ, ಆಶಿಕಿ ಇಷ್ಟ ಆಗುತ್ತೆ. ಕಂಗ್ರ್ಯಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ, ಹೇಗೆ? ಬಾಸ್ ವಾಲಾ. ಬಾಸ್ ವಾಲಾ, ಬಿ ದ ಬಾಸ್. ಅಪ್ಪು ವಾಸ್ ಅ ಯೂತ್ ಲವ್ ಸ್ಟೋರಿ, ಇವತ್ತು ಅಷ್ಟೇ ಫ್ರೆಶ್ ಆಗಿದೆ. ವರುಣ ಆಕ್ಚುಲಿ ಅವ್ನು 20 ವರ್ಷಕ್ಕೆ ಅಪ್ಪು ರಿಲೀಸ್ ಆದಾಗ ಒಂದು ಫಂಕ್ಷನ್ ಮಾಡಬೇಕು ಅಂತಿದ್ದ. ಅವನು ತುಂಬಾ ದೊಡ್ಡ ಫಂಕ್ಷನ್. ಬಟ್ 23 ವರ್ಷ ಆದ್ಮೇಲೆ ಅಪ್ಪು ಪಕ್ಕದಲ್ಲಿ ನಿಂತ್ಕೊಂಡು ಇಂಟರ್ವ್ಯೂ ಕೊಡ್ತಾ ಇದ್ದಾರೆ. ಫಸ್ಟ್ ಟೈಮ್ ವೆರಿ ಇಮೋಷನಲ್. ಅಭಿಮಾನಿಗಳು ಇವತ್ತು ಬಂದು ಆ ಫೈರ್ ಹೊಡೆದ್ರು. ರಿಯಲಿ ಬೆಸ್ಟ್ ಪಾರ್ಟ್ ಏನಂದ್ರೆ ನಾನು ನನ್ನ ಮಗನ ಜೊತೆ ಇವತ್ತು ರಿಯಲಿ ನೈಸ್. ಥ್ಯಾಂಕ್ ಯು ಎಲ್ರಿಗೂ. ಥ್ಯಾಂಕ್ ಯು ಮೇಡಮ್. ಕೆಲವು ಸಿನಿಮಾಗಳನ್ನ ನೋಡ್ತಾ ಇದ್ರೆ ಕುದುರೆ ಸಾಕು ಅನ್ಸುತ್ತೆ. ಕಂಗ್ರ್ಯಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ, ಹೇಗೆ? ಬಾಸ್ ವಾಲಾ. ಬಾಸ್ ವಾಲಾ, ಬಿ ದ ಬಾಸ್. ಬಟ್ ಮುಗಿಲೇಬಾರದು ಅನ್ನೋ ರೀತಿಯ ಫೀಲ್ ಕೊಡ್ತಾ ಇದೆ ಇವತ್ತಿಗಂತ ಅನಿಸ್ತಿದ್ಯಾ? ನಿಜವಾಗ್ಲೂ ಅನಿಸ್ತಿದೆ. ನಾನು ಅದೇ ಹೇಳದ್ನಲ್ಲ, ಈಗ ನಾವು ಲವ್ ಸ್ಟೋರಿಗಳು ನೋಡಿದಾಗ ಅಂದ್ರೆ ಎಸ್ಪೆಷಲಿ ಅಂದ್ರೆ ನಾನು ಯಾಕೆ ಆಶಿಕಿ ಅನ್ನೋ ಹೆಸರು ತಗೊಂಡೆ ಅಂದ್ರೆ ಎಲ್ರಿಗೂ ಆ ಲವ್ ಸ್ಟೋರಿ ತುಂಬಾ ಇಷ್ಟ. ಬಟ್ ಆಕ್ಚುಲಿ ಅಪ್ಪು ನೋಡಿದಾಗ ಅದು ನಿಜವಾಗ್ಲೂ ಫೀಲ್ ಆಗುತ್ತೆ, ನಿಜವಾಗ್ಲೂ ಹರ್ಟ್ ಆಗುತ್ತೆ. ಇಬ್ರು ಅಂದ್ರೆ ಅಪ್ಪು ಮತ್ತೆ ಸುಚಿ ಕ್ಯಾರೆಕ್ಟರ್ ನಿಜವಾಗ್ಲೂ ಒಬ್ಬ ಮನುಷ್ಯ ತುಂಬಾ ಫೀಲ್ ಆಗುತ್ತೆ. ಅವ್ರಿಬ್ರು ಬೇಗ ಮದುವೆ ಆಗೋಗ್ಬಿಡಿ ಅಂತ ಅನ್ಸುತ್ತೆ. ನಾನು ಇವತ್ತು ಆಸ್ ಅ ಫ್ಯಾನ್ ಅಪ್ಪು ನೋಡಿದೆ, ನಾಟ್ ಆಸ್ ದ ಆಕ್ಟರ್ ಆಫ್ ದ ಮೂವಿ. ಬಟ್ ಆಸ್ ಎ ಮೇಡಮ್ ಒಂದು ವಿಷಯ, ನಿನ್ನೆ ಮಾತಾಡ್ತಾ ಎಮೋಷನ್ ಆದ್ರಿ. ಅಂದ್ರೆ ನಿಮ್ಮ ಕುಟುಂಬಕ್ಕೆ ಅಪ್ಪ ಅಮ್ಮ ಕೂಡ ಆ ಫ್ಯಾಮಿಲಿ ಹತ್ರ ಆಗಿತ್ತು, ನಿಮ್ ಜರ್ನಿ ಸ್ಟಾರ್ಟ್ ಆಗಿದೆ. ಆ ಜರ್ನಿ ನಮ್ಮ ಮುಖಾಂತರ ನೆನೆಸ್ಕೊಳ್ಳೋದು. ಆಕ್ಚುಲಿ ನಾನು ಆವಾಗಲೂ ಹೇಳಿದ್ದಾರೆ, ಅಪ್ಪು ಅಂತ ನೆನ್ಸ್ಕೊಂಡಾಗ, ಆ ಸಿನಿಮಾ ಅಂತ ನೆನ್ಸ್ಕೊಂಡಾಗ ಮೊದಲು ನೆನ್ಸ್ಕೋಬೇಕಾಗಿರೋದೇ ಅಮ್ಮ ಅನ್ಸುತ್ತೆ, ಪಾರ್ವತಮ್ಮ ರಾಜ್. ಅವ್ರಿಲ್ಲ ಅಂದ್ರೆ ಬಹುಶಃ ನನಗೆ ಈ ಅಪ್ಪು ಅನ್ನೋ ಒಂದು ಸಿನಿಮಾ ಈ ಅವಕಾಶ ಸಿಗ್ತಾನೆ ಇರಲಿಲ್ಲ. ಅಂದ್ರೆ ನನ್ನ ಅಮ್ಮ ಯಾವಾಗಲೂ ಹೇಳೋರು, ನನ್ನ ಅಪ್ಪಾಜಿ ಅಂದ್ರೆ ಬಿಸಿ ಗೌರಿಶಂಕರ್ ಅವ್ರಿಗೆ ನನಗೆ ಅವ್ರ ಮಗ ಇದ್ದಂಗೆ ಅಂತ ಅಂತಾರೆ. ಸೊ ಆ ಬಹುಶಃ ಎಮೋಷನ್ ಇಂದ ಅವ್ರನ್ನ ಮೊದಲೇ ಸಿನಿಮಾ ತಗೊಂಡಿದ್ದಾರೆ. ಬಟ್ ಇವತ್ತು ಆ ಸಿನಿಮಾ ನೋಡಿದಾಗ ಐ ಫೀಲ್ ಲೈಕ್ ಐ ಡಿಡ್ ಜಸ್ಟಿಸ್ ಟು ದ ಫಿಲ್ಮ್ ಅಂತ ಅನ್ಸುತ್ತೆ. ಅಪ್ಪ ತುಂಬಾ 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 ಫೀಲ್ ಆಗುತ್ತೆ ಅವ್ರಿಗೆ ಆ ಸಿನಿಮಾ ನೋಡಿದಾಗ. ಎಸ್ಪೆಷಲಿ ನನಗೆ ತುಂಬ ಇಷ್ಟ ಆಗಿತ್ತು ಏನು ಅಂದರೆ, ಇವತ್ತು ನಾನು ಆ್ಯಸ್ ಅನ್ ಆಡಿಯನ್ಸ್ ಅನ್ನ ಕೂತ್ಕೊಂಡು ನೋಡಿದಾಗ ಅವ್ರು ಕೈ ಕತ್ತರಿಸ್ಕೊಂಡಾಗ ಅವ್ರು ಬಂದು ಹೊಡಿತಾರೆ, ನಾನು ಹೆಂಗೆ ಬದುಕಲಿ ಅಂತ ಆ ಸೀನು ನಿಜವಾಗ್ಲೂ ಸಕ್ಕತ್ತಾಗುತ್ತೆ.